ಜನ್ಮ ಜನ್ಮಾಂತರ ಕಾರ್ಯಕ್ರಮದ ಕುತೂಹಲಕಾರಿ ಅಂತಿಮ ಭಾಗಕ್ಕೆ ಮತ್ತೊಮ್ಮೆ ಸ್ವಾಗತ. ಒಬ್ಬಳು ಸಾಧಾರಣ ಗೃಹಿಣಿಯಾಗಿದ್ದ ಮಂಜುಳಾ ಸಮಸ್ಯೆಗಳ ಸರಮಾಲೆಯನ್ನೇ ಧರಿಸುವಂತಾಗಿದ್ದು ಅದೇ ಆತ್ಮದಿಂದ. ಕತ್ತು ಹಿಸುಕಿದಂತಾಗುವುದು, ತಲೆನೋವಿನಿಂದ ನರಳಾಡುವುದು, ಮುಂದೆ ನಡೆಯೋ ಕೆಟ್ಟ ಘಟನೆಗಳು ಕಣ್ಮುಂದೆ ಬರುವುದು, ಅಂದ್ಕೊಂಡ ಹಾಗೆ ಮೊದಲಿನ 2 ಮಕ್ಕಳು ತೀರ್ಕೊಂಡಿದ್ದು, ಎಲ್ಲ ನೋವಿಗೂ ಇದೇ ಆತ್ಮ ಕಾರಣ ಆಗಿದೆ. ಆದರೆ ಆ ಆತ್ಮ ತಾನು ಯಾರು ಅಂತ ಹೇಳದೆ ಹೋದಾಗ ಗುರೂಜಿಯವರು ಮತ್ತೊಂದು ಪ್ರಯೋಗ ಮಾಡ್ತಾರೆ. ನೀವೆಲ್ಲ ನೋಡಿದ್ರಿ, ಮಂಜುಳಾ ಅವರು ಈ ಯೋಗ ನಿದ್ರೆಯಲ್ಲಿದ್ದಾಗ ಅವರ ದೇಹದಲ್ಲಿರ್ತಕ್ಕಂಥ ಆತ್ಮ ಅವರನ್ನು ಆ ಯೋಗ ನಿದ್ರೆಯಲ್ಲಿ ಮುಂದುವರಿಲಿಕ್ಕೆ ಬಿಡದೆ ಕುತ್ತಿಗೆಯನ್ನು ಹಿಚಕ್ತಾ ಇದ್ದಿದ್ದರಿಂದ ಅವರಿಗೆ ಅಸಹನೀಯವಾದ ನೋವು ಆಗ್ತಾ ಇದ್ದಿದ್ದರಿಂದ ಬೇರೆಯೊಬ್ಬರ ಮೇಲೆ ಆ ಆತ್ಮವನ್ನು ಕರೆದು ಮಾತಾಡಿಸಿ ಅದರಿಂದ ಮಂಜುಳಾ ಅವರಿಗೆ ಪರಿಹಾರವನ್ನು ಕೊಟ್ಟು ನಂತರ ಮತ್ತೆ ಅದೇ ಮಂಜುಳಾ ಅವರನ್ನು ಈ ಯೋಗ ನಿದ್ರೆಗೆ ಒಳಪಡಿಸಿ ಅವ್ರು ಹೇಗೆ ಅದರಲ್ಲಿ ಮುಂದುವರಿತಾರೆ ಅನ್ನೋದನ್ನು ನೋಡೋಣ. ಓಕೆ, ಬಲಿ ಮಂಜುಳಾ ಅವ್ರ ದೇಹದಲ್ಲಿರ್ತಕ್ಕಂಥ ಆತ್ಮ ಹಾಗೂ ಮಂಜುಳಾ ಅವರ ಆತ್ಮ ಎರಡು ಈ ದೇಹ ಸೇರಿಸಲಿ. ಬಲಿ ಯಾರು ಆ ಮಂಜುಳಾ ಅವರು ಯೋಗ ನಿದ್ರೆಯಲ್ಲಿದ್ದಾಗ ಅವರ ಕುತ್ತಿಗೆಯನ್ನು ಹಿಚಕಿ ಅವರು ಯೋಗ ನಿದ್ರೆಯಿಂದ ಹೊರಗಡೆ ತಂದವರು ಯಾರು ನೋಡಿ ಯಾರದು? ಗಂಡಸಿನ ಆತ್ಮ. ಯಾರದು? ಏನು ಸಂಬಂಧ ಮಂಜುಳಾ ಅವರಿಗೂ ಆ ಆತ್ಮಕ್ಕೂ ಏನು ಸಂಬಂಧ? ಹಿಂದಿನ ಜನ್ಮದ ಪ್ರಿಯಕರ. ಎಷ್ಟು ವರ್ಷ ಆಯ್ತು ದೇಹ ಸೇರಿ? 13 ವರ್ಷ ಆಯಿತು. 13 ವರ್ಷ ಆಯಿತು. ಅವ್ರಿಗೆ ಮೆಸೇಜ್ ಕೊಡೋದಿಲ್ಲ ಅವನೇ. ಏನು ಮೆಸೇಜ್ ಕೊಡೋದು? ಕೆಟ್ಟ ಮೆಸೇಜಸ್. ಸಾವಿನ ಮುನ್ಸೂಚನೆ ಕೊಡೋದು ಅವನೇ ಕೊಡೋದಲ್ಲ. ಇವಂದೇ ಕೆಲಸ ಇದು. ಓಕೆ. ಮನೆ ಬಿಡೀಚೆ ಕರ್ಕೊಂಡೋಗೋದು ಇವನೇ. ಅವರಿಗೆ ದೇಹದ ಬಲಭಾಗ ತುಂಬ ತೊಂದರೆ ಇದೆ ಅಂತಾರಲ್ಲ, ಯಾಕೆ? ನನಗಿಲ್ಲ ನೋವು. ಏನಾಗಿತ್ತು ನಿನಗೆ? ಬಿದ್ದಿದ್ದೆ. ಜುಮ್ ಹಿಡ್ದಂಗೆ ಹಂಗೇನು ಕೈ ಕಾಲೆಲ್ಲ ಅಂತ ಎತ್ತಕ್ಕೆ ಆಗಲ್ಲ. ಕೈ ಕಾಲೆಲ್ಲ ಎತ್ತಲಿಕ್ಕಾಗಲ್ಲ, ಜುಮ್ ಹಿಡ್ದಾಗ ಅನ್ಸುತ್ತೆ, ನಮ್ನೆಸ್ ಬರುತ್ತೆ. ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಡ್ಬೇಕು. ಏನಾದರೂ ಮಾಡೋಕ್ಕಿದ್ರೆ ಇನ್ನೂ ನೋವು ಜಾಸ್ತಿ ಆಗ್ತಿರುತ್ತೆ. ನೋವು ಜಾಸ್ತಿ ಆಗ್ಬಿಡುತ್ತೆ. ಎಲ್ಲಿತ್ತು ನೋಡಿ ಆ ನಿಗೂಢ ವಿಚಾರ. ಈ ಜನ್ಮದಲ್ಲಿ ಕಳೆದ 13 ವರ್ಷಗಳಿಂದ ಕಾಡ್ತಾ ಇದ್ದ ಆತ್ಮ ಮಂಜುಳಾ ಅವರ ಹಿಂದಿನ ಜನ್ಮದ ಪ್ರಿಯಕರನಾಗಿದ್ದ. ಆ ಜನ್ಮದಲ್ಲಿ ಮಂಜುಳಾ ಅವರನ್ನ ಪ್ರೀತಿಸ್ತಾ ಇದ್ದ ವ್ಯಕ್ತಿ ಅತೃಪ್ತ ಆತ್ಮವಾಗಿ ಉಳ್ಕೊಂಡಿರ್ತಾನೆ. ಈ ಜನ್ಮದಲ್ಲಿ ಮಂಜುಳಾನ ಪಡ್ಕೊಂಡೇ ತೀರ್ಕೋಬೇಕು ಅಂತ ಅವರ ದೇಹದಲ್ಲಿ ಸೇರ್ಕೋತಾನೆ. ಓಕೆ, ಹೊರಡ್ತೀರಾ? ಇಷ್ಟು ಬೇಗನಾ? ಬಂದು 13 ವರ್ಷಗಳಾಯ್ತಲ್ಲ. ಅಷ್ಟೇ ಆಗಿರೋದಿಲ್ಲ. ಸರಿ, ಈಗ ಒಂದು ಒಳ್ಳೆಯ ಅವಕಾಶ ಬಂದಿದೆ ಅಲ್ವಾ ನಿಮಗೆ ಪುನರ್ಜನ್ಮಕ್ಕೆ ಹೋಗುವಂಥದ್ದು? ಓಕೆ, ಮಂಜುಳಾ ದೇಹಕ್ಕೆ ಹೋಗಿ ನೀವು ಏನೇನು ವ್ಯತ್ಯಾಸ ಮಾಡಿದರೆ ಇದುವರೆಗೂ ದೈಹಿಕವಾಗಿ ಮಾನಸಿಕವಾಗಿ ಅವರಲ್ಲಿ ಏನೇನು ತೊಂದರೆ ಆಗಿದೆ ಎಲ್ಲವನ್ನು ಸರಿಪಡಿಸಿ ನಿಮ್ಮ ಅಂಶಗಳನ್ನೆಲ್ಲ ಸಂಪೂರ್ಣವಾಗಿ ತೊಗೊಂಡು ಎಲ್ಲ ಕ್ಲಿಯರ್ ಮಾಡಿ ಬನ್ನಿ. ಹೊರಡಿ. ಗುರೂಜಿಯವರು ಕೊನೆಗೂ ತಮ್ಮ ಸಾಧನೆಯ ಶಕ್ತಿಯಿಂದ ಮಂಜುಳಾ ಅವರ ದೇಹದಲ್ಲಿ ಸೇರ್ಕೊಂಡಿದ್ದ ಅವರ ಹಿಂದಿನ ಜನ್ಮದ ಪ್ರಿಯಕರನ ಆತ್ಮವನ್ನ ಶಾಶ್ವತವಾಗಿ ಹೊರಗೆ ಕಳಿಸುವ ಪ್ರಕ್ರಿಯೆ ಪ್ರಾರಂಭ ಮಾಡ್ತಾರೆ. ಹೋಗಿ ಮಂಜುಳಾ ದೇಹಕ್ಕೆ ಹೋಗಿ ಸರ್. ಎಲ್ಲ ರೀತಿಯ ಎನರ್ಜಿ ಮಂಜುಳಾ ಅವರೀಗ ಆರೋಗ್ಯವಾಗಿದ್ದಾರೆ, ಆನಂದವಾಗಿದ್ದಾರೆ, ಚೈತನ್ಯಪೂರ್ವಕವಾಗಿದ್ದಾರೆ. ನಾವು ಬಂದ್ರಿಂದ ಮರ ನಿಲ್ಲಿಸಿದಂತೆ ಎಸ್ ಅಂತ ದೇಹ ಬಿಟ್ಟು ನಿಮ್ಮ ಒರಿಜಿನಲ್ ದೇಹ ಸೇರಿಕೊಳ್ಳಿ. ಹೋಗೋಕ್ಕೆ ನಿಮ್ಗೆ ಎಸ್ ಅಂತೇಳಿ ಹೋಗಿ ಮಂಜು. ನೀನು ಆರೋಗ್ಯವಾಗಿದೆಯಾ, ಆನಂದವಾಗಿದೆಯಾ, ಚೈತನ್ಯಪೂರ್ವಕವಾಗಿದೆಯಾ? ನಾವು ಒಂದರಿಂದ ಮರ ನೆನೆಸಿದ ನಂತರ ಕೈಗಳನ್ನು ಹಚ್ಕೋತ ಶಾಖವನ್ನು ಕಣ್ಣಿಗೆ ಕೊಟ್ಕೊಳ್ತಾ ನಿಧಾನವಾಗಿ ಪ್ರೀತಿಯಿಂದ ಹೊರಗಡೆ ಬರ್ತೀವಿ. 1 2 3 ಇದಾದ ನಂತರ ಮತ್ತೆ ಗುರೂಜಿಯವರು ಮಂಜುಳಾ ಅವರನ್ನು ಯೋಗ ನಿದ್ರೆಗೆ ಕಳಿಸ್ತಾರೆ.
ತಲೆಯಿಂದ ಕಾಲು ತನಕ ನೋಡ್ತಾ ಹೋಗಿ ಏನೇನು ಕಾಣಿಸುತ್ತೆ ನೋಡಿ. ಈಗ ಮೊದಲಿನ ಡಿಸ್ಟರ್ಬೆನ್ಸ್ ಇಲ್ಲ ಅಲ್ವಾ ಈಗ ನಿಮಗೆ? ಸೊ ನಿಮ್ಗೆ ಮೊದಲಿನ ನೋವುಗಳು ಯಾವುದೂ ಇಲ್ಲ ಈಗ? ಇಲ್ಲ ಇಲ್ಲ. ಎಕ್ಸಲೆಂಟ್. ಓಕೆ, ನಾನೀಗ 3ರಿಂದ 1 ಎಣಿಸಿದ ನಂತರ ಕೈ ಕಡೆ ಮುಚ್ಕೋದು, ಶಾಖವನ್ನು ಕಣ್ಣಿಗೆ ಕೊಟ್ಕೊಳ್ತಾ ನಿಧಾನವಾಗಿ ಪ್ರೀತಿಯಿಂದ ಹೊರಗಡೆ ಬರ್ತೀವಿ. 3, 2, 1 ಗೋ. ಮೊದಲಿಗೂ ಈಗಕ್ಕೂ ಏನು ವ್ಯತ್ಯಾಸ ಅನ್ನಿಸ್ತಾ ಇದೆ? ಗುರೂಜಿ ಅವರೇ, ಕುತ್ತಿಗೆ ನೋವಿಲ್ಲ, ಬೆನ್ನು ನೋವೇನೂ ಇಲ್ಲ, ತಲೆ ಮಾತ್ರ ಭಾರ ಇದೆ. ಕುತ್ತಿಗೆ ನೋವು ಬೆನ್ನು ಎರಡು ಹೊರಟೋಯ್ತು ಈಗ? ಎರಡೂ ಹೋಗಿದೆ. ಇಲ್ಲ ಇಲ್ಲ, ಈಗ ರಿಲ್ಯಾಕ್ಸ್ ಆಗಿದೆ. ನಿಧಾನ ಹೇಳಿ. ಶಾಸ್ತ್ರಿಗಳ ಹತ್ರ ಹೋಗಿ ಬಂದಮೇಲೆ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿದೆ. ಮತ್ತು ಯಾವ ಥರ ಪ್ರಾಬ್ಲಮ್ಸ್ ಕಾಣ್ತಾ ಇಲ್ಲ. ಮುಂಚೆ ಎದೆ ನೋವು, ಬೆನ್ನು ನೋವು, ಕಾಲು ನೋವು, ಆಮೇಲೆ ತಲೆ ಸುತ್ತು ಬೀಳೋದು, ಆಮೇಲೆ ಇದ್ದಕ್ಕಿದ್ದಂಗೆ ಮನೆ ಬಿಟ್ಟು ಹೋಗೋದು, ಆ ಥರ ಸೀನ್ಸ್ ಎಲ್ಲ ಯಾವುದೂ ಇಲ್ಲ ಸರ್ ಇವಾಗ. ನನಗೆ ಈಗ ನೆಮ್ಮದಿ ಅಂತ ಸಿಕ್ಕಿರೋದು ಮಂಜುನಾಥ್ ಶಾಸ್ತ್ರಿ ಅವ್ರ ಕಡೆಯಿಂದ. 15 ದಿನದಿಂದ ನಾನು ತುಂಬಾ ಸಂತೋಷವಾಗಿದ್ದೀನಿ, ತುಂಬಾ ಚೆನ್ನಾಗಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ನೋವು ಎಲ್ಲಿದೆ ಅಂತ ನಾನೇ ಹುಡ್ಕೋಂಥ ಪರಿಸ್ಥಿತಿಗೆ ಈಗ ನಾನು ಬಂದುಬಿಟ್ಟಿದ್ದೀನಿ. ಯಾಕೆ ಅಷ್ಟು ಖುಷಿಯಾಗಿದ್ದೀನಿ ಜೀವನದಲ್ಲಿ. ಸಾಯಿಸ್ಬೇಕು ಅಂತಿದ್ದೀನಿ. ಸಾಯಿಸ್ಬೇಕು ಅಂತ ಇದೆಯಾ? ಓಹೋ. ವೀಕ್ಷಕರೇ, ನೋಡಿದ್ರಲ್ಲ, ಒಂದು ಆತ್ಮ ಒಬ್ಬ ಗೃಹಿಣಿಯ ಬದುಕಿಗೆ ಹೇಗೆಲ್ಲ ತೊಂದರೆ ಕೊಡ್ತಿತ್ತು ಅಂತ. ಮಂಜುಳಾ ಸಾಕಷ್ಟು ತೊಂದರೆ ಅನುಭವಿಸಿ ಕೊನೆಗೂ ಗುರೂಜಿಯವರ ಚಿಕಿತ್ಸೆಯಿಂದ ಗುಣಮುಖರಾಗಿದ್ದಾರೆ. ದೇಹದಲ್ಲಿ ಸೇರ್ಕೊಂಡ ಆತ್ಮ ಎಂಥ ಸಮಸ್ಯೆಗಳನ್ನು ಸೃಷ್ಟಿ ಮಾಡಬಹುದು, ಎಲ್ಲಿಯೂ ಅದಕ್ಕೆ ಪರಿಹಾರ ಸಿಗದೇ ಇರಬಹುದು. ಇಂತಹ ಸಮಸ್ಯೆಗಳು ನಿಜಕ್ಕೂ ಆತ್ಮಗಳದ್ದೇ ಹೌದಾದ್ರೆ ಮಂಜುನಾಥ ಶಾಸ್ತ್ರಿ ಗುರೂಜಿಯವರು ಆ ಸಮಸ್ಯೆಗೆ ಪರಿಹಾರ ನೀಡ್ತಾರೆ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ. ಇದು ಜನ್ಮ ಜನ್ಮಾಂತರದ ಇಂದಿನ ಸಂಚಿಕೆ. ಮುಂದಿನ ವಾರ ಮತ್ತೊಂದು ವಿಭಿನ್ನ ಸಂಚಿಕೆಯೊಂದಿಗೆ ಮತ್ತೆ ಬರ್ತೀವಿ. ನಮಸ್ಕಾರ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ನಿಮ್ಮಲ್ಲಿ ಇಂತಹ ಸಮಸ್ಯೆಗಳಿದ್ರೆ ನಮ್ಮನ್ನ ಸಂಪರ್ಕಿಸಿ. 9341971003 9341969840. ಇಮೇಲ್ ವಿಳಾಸ help@mshastri.in. ವೆಬ್ಸೈಟ್ www.janmajanmantra.com.